ಸಖತ್ ಕಿಕ್ ಕೊಡ್ತು ವಿಧಾನಸಭೆಯಲ್ಲಿ ಅಬಕಾರಿ ಜಟಾಪಟಿ. ರಾಜ್ಯ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಆದ್ರೆ ಪ್ರತಿಪಕ್ಷಕ್ಕೆ ಸಖತ್ ಕಿಕ್. ರಾಜ್ಯ ಸರ್ಕಾರಕ್ಕೆ ಫಜೀತಿಯನ್ನ ತಂದಿಡಿತು ಭ್ರಷ್ಟಾಚಾರದ ಆರೋಪ. ಸರ್ಕಾರದ ಮೇಲೆ ಮುಗಿಬಿದ್ದು ಪ್ರತಿಪಕ್ಷ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿತು. ಸದನದ ಒಳಗೂ ಹೊರಗೂ ವಿಪಕ್ಷಗಳು ಕೈ ಕಟ್ಟಿ ಹಾಕಿದ್ವು, ಕಾಂಗ್ರೆಸ್ ಪಕ್ಷದ ಕೈ ಕಟ್ಟಿ ಹಾಕಿದ್ವು. ವಿಧಾನಸಭೆಯಲ್ಲೇ ಪೆನ್ ಡ್ರೈವ್ ಪ್ರದರ್ಶಿಸಿದ್ರು ಪ್ರತಿಪಕ್ಷ ನಾಯಕ ಅಶೋಕ್. ಪೆನ್ ಡ್ರೈವ್ ನಲ್ಲಿ ಡೀಲ್ ಪುರಾಣ ಇದೆ ಅಂತ ವಿಪಕ್ಷ ನಾಯಕ ಆರೋಪ ಮಾಡಿದ್ರು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ ಅಂತ ಸದನದಲ್ಲಿ ಪ್ರತಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ನೋಡಿ, ಪ್ರತಿಪಕ್ಷ ನಾಯಕ ಅಶೋಕ್ ಮಾತಾಡ್ತಾ ಇದ್ದಾರೆ. ಪೆನ್ ಡ್ರೈವ್ ತೋರಿಸಿದ್ರು. ಪ್ರತಿ ತಿಂಗಳು ಬಾರ್ಗಳಿಂದ ನಿಗದಿತ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಚುನಾವಣೆಗೆ ಅಬಕಾರಿ ಇಲಾಖೆ ಹಣ ಸಂಗ್ರಹ ಮಾಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಅಂದ್ರೆ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ. ಒಂದೊಂದು ಅಂಗಡಿಯಿಂದ 10ರಿಂದ 15 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಲೈಸೆನ್ಸ್ಗಳನ್ನ ಒಳೊಳಗೆ ಕೊಟ್ಬಿಟ್ಟಿದ್ದಾರೆ. ಯಾರೋ ಆಂಧ್ರದವರ ಹೆಸರಲ್ಲಿ ಲೈಸೆನ್ಸ್ಗಳು ಕೊಟ್ಬಿಟ್ಟಿದ್ದಾರೆ. ಅಬಕಾರಿ ಇಲಾಖೆ ಸಚಿವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಆರ್ ಅಶೋಕ್ ಇವತ್ತು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಪೆನ್ ಡ್ರೈವ್ ಅನ್ನ ಕೂಡ ತೋರಿಸಿದ್ರು. ಹಲವಾರು ಭ್ರಷ್ಟಾಚಾರದ ಆರೋಪವನ್ನ ಹೊತ್ಕೊಂಡಿದೆ ಈ ಸರ್ಕಾರ ಮತ್ತು ಅಬಕಾರಿ ಇಲಾಖೆಯಲ್ಲಿ. ಇದೆ ಮೊದಲನೇ ಸಲ ಏನಲ್ಲ ಈ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರೋದು. ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇತ್ತೀಚೆಗಷ್ಟೇ ಜಗದೀಶ್ ನಾಯಕ್ ಸಿಕ್ಕಾಕೊಂಡಲ್ಲ, ಅಬಕಾರಿಯ ಡಿಸಿ, ಎಕ್ಸೈಸ್ ಡಿಸಿ ಅಂತ ನಾವು ಏನ್ ಹೇಳ್ತೀವಿ ನೋಡಿ. ಪೆನ್ ಡ್ರೈವ್ ತೋರಿಸ್ತಾ ಇದ್ದಾರೆ. ಪೆನ್ ಡ್ರೈವ್ ಅನ್ನ ಗಮನಿಸಿದ್ವಿ. ಅಬಕಾರಿ ಡಿಸಿ ಸಿಕ್ಕಾಕೊಂಡಿದ್ರು, ಜಾಮೀನ್ ಮೇಲೆ ಹೊರಗಡೆ ಬಂದ್ರು. ಆದ್ರೆ ಲಂಚ ತಗೊಳ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಯ್ತು ಅವರನ್ನ. ತಿಮ್ಮಾಪುರ ಅವರಿಗೆ ಪಾಲ್ ಕೊಡಬೇಕು ಅನ್ನೋ ಆಡಿಯೋ ವೈರಲ್ ಆಗಿದೆ. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ನಡುವೆ ನಡೆದಂತ ಸಂಭಾಷಣೆ ಅದು. ಆ ಆಡಿಯೋ ದಾಖಲೆ ಪೆನ್ ಡ್ರೈವ್ ನಲ್ಲಿ ಇದೆ ಅಂತ ಅಶೋಕ್ ಹೇಳಿದ್ರು. ಸದನದಲ್ಲಿ ಪೆನ್ ಡ್ರೈವ್ ತೋರಿಸಿದ್ರು ವಿಪಕ್ಷ ನಾಯಕ ಅಶೋಕ್. ಅಬಕಾರಿ ಇಲಾಖೆ ಜಂಟಿ ಆಯುಕ್ತ ನಾಗರಾಜಪ್ಪ 18 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಅಬಕಾರಿ ಹಗರಣದ ಬಗ್ಗೆ ವಿಧಾನಸಭೆಯಲ್ಲಿ ಇವತ್ತು ಬಿಸಿ ಬಿಸಿ ಚರ್ಚೆ ಆಯಿತು. ಇದು ಸಖತ್ ಕಿಕ್ ಕೊಡ್ತಾ ಇತ್ತು, ಆದ್ರೆ ಸರ್ಕಾರಕ್ಕೆ ಶಾಕ್ ಆಗ್ತಾ ಇತ್ತು. ವರ್ಗಾವಣೆ ದಂಧೆ, ಮಂತ್ರಿ ಫಿಕ್ಸು, ಕಾಸಿಗೋಸ್ಕರ ಪೋಸ್ಟಿಂಗು, ಟ್ರ್ಯಾಪ್ ಆದವ್ರಿಗೆ ಆಯಾ ಕಟ್ಟಿನ ಹುದ್ದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಸರ್ಕಾರದ ವಿರುದ್ಧ. ಪತ್ರಿಕೆ ಎಲ್ಲದರಲ್ಲೂ ಬಂದಿದೆ. ಇದು ಯಾರೋ ದುರುದ್ದೇಶದಿಂದ ಕಪೋಲ ಕಲ್ಪಿತರಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ನನ್ನ ಧ್ವನಿಯನ್ನು ಸೃಷ್ಟಿಸುತ್ತಿದ್ದಾರೆ. ಅವನ ವಾಯ್ಸನ್ನು ಸೃಷ್ಟಿ ಮಾಡಿಬಿಟ್ಟವ್ರಂತ ಇವರೆಲ್ಲ ಚಾನಲ್ನವರು, ಮಂತ್ರಿಗಳದ್ದು. ಅವನು ಒಂದು ವಾಪಸ್ ಕೊಡ್ತಾನೆ. ಇದೆಲ್ಲ ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ಕೊಡ್ತಾನೆ ನೋಡಿ. ಅಲ್ಲಿ ಕಡತ ಚಾಲನೆಯಲ್ಲಾಗಲಿ ಅಥವಾ ಬಾಕಿ ಇರುವುದಿಲ್ಲ, ಹಾಗೂ ನನ್ನ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ ಶ್ರೀ ರಮೇಶ್ ಎಂಬುವರ ಜೊತೆ ಹಾಗೂ ಯಾವುದೇ ವ್ಯಕ್ತಿಗಳ ಜೊತೆ ಲಂಚದ ಹಣಕ್ಕಾಗಿ ನಾನು ಬೇಡಿಕೆ ಇಟ್ಟಿರುವುದಿಲ್ಲ, ಹಾಗೂ ಈ ಸಂಬಂಧ ನಾನು ದೂರವಾಣಿ ಸಂಭಾಷಣೆಯನ್ನು ಮಾಡಿರುವುದಿಲ್ಲ. ಇಲ್ಲಿ ಸಂಭಾಷಣೆ ಎಲ್ಲ ಇಲ್ಲೇ ಇದೆ, ನಿಮ್ಮ ಹತ್ರ ಪೂರ್ತಿ ಸಂಭಾಷಣೆ ಇದೆ, ಕೊಟ್ಟಿದ್ದೀನಿ ನಾವು. ಪತ್ರಿಕೆ ಎಲ್ಲದರಲ್ಲೂ ಬಂದಿದೆ. ಇದು ಯಾರೋ ದುರುದ್ದೇಶದಿಂದ ಕಪೋಲ ಕಲ್ಪಿತರಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ನನ್ನ ಧ್ವನಿಯನ್ನು ಸೃಷ್ಟಿಸುತ್ತಿದ್ದಾರೆ. ಅವನ ವಾಯ್ಸನ್ನು ಸೃಷ್ಟಿ ಮಾಡಿಬಿಟ್ಟವ್ರಂತ ಇವರೆಲ್ಲ ಚಾನಲ್ನವರು, ಮಂತ್ರಿಗಳದ್ದು. ಅವನು ಒಂದು ವಾಪಸ್ ಕೊಡ್ತಾನೆ. ಇದೆಲ್ಲ ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ಕೊಡ್ತಾನೆ ನೋಡಿ. ಅಲ್ಲಿ ಕಡತ ಚಾಲನೆಯಲ್ಲಾಗಲಿ ಅಥವಾ ಬಾಕಿ ಇರುವುದಿಲ್ಲ, ಹಾಗೂ ನನ್ನ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ ಶ್ರೀ ರಮೇಶ್ ಎಂಬುವರ ಜೊತೆ ಹಾಗೂ ಯಾವುದೇ ವ್ಯಕ್ತಿಗಳ ಜೊತೆ. ಅಬಕಾರಿ ಇಲಾಖೆಯಲ್ಲಿ ಕಿಕ್ ಲೆವೆಲ್ ಜಾಸ್ತಿ ಆಗಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಹಣ ಕಳಿಸೋ ಕೆಲಸ ನಡೀತಾ ಇದೆ. ಬೇರೆ ರಾಜ್ಯಗಳ ಚುನಾವಣೆಗೆ ಹಣ ಸಂಗ್ರಹ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ನೇರವಾದಂತಹ ಆರೋಪ ಮಾಡಿದ್ರು. ಅಬಕಾರಿ ಇಲಾಖೆಯಲ್ಲಿ ಪ್ರತಿ ತಿಂಗಳು ಬಾರ್ಗಳಿಂದ ವಸೂಲಿ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್
ತೀವ್ರ ವಾಗ್ದಾಳಿ ನಡೆಸಿದ್ರು. ಒಂದ್ ಅಂಗಡಿಯಿಂದ 10 ರಿಂದ 15 ಸಾವಿರ ಕಲೆಕ್ಷನ್ ಆಗ್ತಿದೆ. ತಿಂಗಳಿಗೆ ಸರಾಸರಿ 21 ಕೋಟಿ, ವರ್ಷಕ್ಕೆ 252 ಕೋಟಿ ಆಗುತ್ತೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ಕೂಪಕ್ಕೆ A1 ಇಲಾಖೆ ಅಂದ್ರೆ ಅದು ಅಬಕಾರಿ. ದಿನಕ್ಕೊಂದು ಇಲಾಖೆ ಆಡಿಯೋ ವಿಡಿಯೋಗಳು ಬರ್ತಾ ಇದೆ ಅಂತ ಅಶೋಕ್ ಕಿಡಿಕಾರಿದ್ರು. ಸಿಎಂ ಸಿದ್ದರಾಮಯ್ಯ ಮೌನ ರಾಮಯ್ಯ ಆಗಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು. ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಿತು ಬಿಜೆಪಿ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಈ ಸರ್ಕಾರ ಬಂದು ಇನ್ನೇನು 3 ವರ್ಷ ಆಗ್ತಾ ಬರ್ತಾ ಇದೆ. ಆನಂದ್, 3 ವರ್ಷಗಳಿಂದ ಸಾಕಷ್ಟು ಭ್ರಷ್ಟಾಚಾರದ ಕಳಂಕವನ್ನ, ಆರೋಪವನ್ನ ಈ ಕಾಂಗ್ರೆಸ್ ಸರ್ಕಾರ ಹೊತ್ಕೊಂಡಿದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೆದಿರೋದು ನಾವು ನೋಡಿದೀವಿ. ವಾಲ್ಮೀಕಿ ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ವರ್ಗಾವಣೆ ದಂಧೆ ಇರ್ಬೋದು, ಇದೆಲ್ಲದರ ಬಗ್ಗೆ ನಾವು ನೋಡಿದೀವಿ. ಈಗ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಬಹಳಷ್ಟು ದಿನಗಳಿಂದ ವಿಚಾರ ಕೇಳ್ತಾನೆ ಬರ್ತಾ ಇತ್ತು. ಅಬಕಾರಿ ಸಚಿವರು ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಮ್ಮ ಇಲಾಖೆಯಲ್ಲಿ ಆ ಥರ ಏನಾಗಿಲ್ಲ, ಯಾರೋ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅಂತ ಮಾತಾಡಿದ್ರು. ಇವತ್ತು ಸದನದಲ್ಲಿ ಈ ವಿಚಾರವನ್ನ ಬಹಳ ಪ್ರಮುಖವಾಗಿ ಪ್ರತಿಪಕ್ಷ ಬಿಜೆಪಿ ಪ್ರಸ್ತಾಪ ಮಾಡ್ತು. ಪೆನ್ ಡ್ರೈವ್ ತಗೊಂಡ್ಬಂದು ಸಾಕ್ಷಿಯನ್ನ ಅದರಲ್ಲಿ ಇಟ್ಕೊಂಡು ಬಂದು ಅಶೋಕ್ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ರಾಜೀನಾಮೆ ಕೊಡಬೇಕು ತಿಮ್ಮಾಪುರ ಅಂತ ಕೂಡ ಆಗ್ರಹಿಸಲಾಯಿತು. ಬಹುಶಃ ಇದ್ಯಾವುದು ಈ ಸರ್ಕಾರಕ್ಕೆ ತಟ್ಟುತ್ತಾ ಇಲ್ವಾ, ಹೇಗೆ? ಸಿಂಧರ, ಪ್ರಮುಖವಾಗಿ ಅಬಕಾರಿ ಡಿಸಿ ಲೋಕಾಯುಕ್ತ ರೇಡ್ ನಲ್ಲಿ ಸಿಕ್ಕಾಕೊಂಡ ಮೇಲೆ ಅಬಕಾರಿ ಸಚಿವರಿಗೆ ಅದು ತಲೆಗೆ ಅಂಟಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ವಿಪಕ್ಷ ನಾಯಕರು ತೀವ್ರವಾದಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರೇನಿದ್ದಾರೆ, ಇವರು ದಾಖಲೆ ಸಮೇತ ಇವತ್ತು ವಿಧಾನಸಭೆಗೆ ಎಂಟ್ರಿ ಕೊಟ್ಟು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪೆನ್ ಡ್ರೈವ್ ನಲ್ಲಿ ನಾಗರಾಜಪ್ಪನ್ ಅವರಿಗೆ ಏನು 18 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅನ್ನೋ ವಿಚಾರ ಇದೆ. ಆ ಒಂದು ಪೆನ್ ಡ್ರೈವ್ ಅನ್ನ ಪ್ರದರ್ಶನ ಮಾಡುವ ಮೂಲಕ ಇಲ್ಲಿ ಪ್ರಮುಖವಾಗಿ ಅಬಕಾರಿ ಸಚಿವರು ಮತ್ತೆ ಆತನ ಪುತ್ರ ಭಾಗಿಯಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿ ಇವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಬಕಾರಿ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ, ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಪ್ರತಿಪಕ್ಷ ನಾಯಕರು ಅದ್ಯಾವುದಕ್ಕೂ ಕೂಡ ಆಸ್ಪದವನ್ನ ಕೊಡೋದಿಲ್ಲ. ಇಲ್ಲಿ ನೇರವಾಗಿ ಮತ್ತೆ ಪ್ರಮುಖವಾಗಿ ಅಬಕಾರಿ ಸಚಿವರು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ರಾಜೀನಾಮೆ ಕೊಟ್ಟು ಆಮೇಲೆ ಇವರು ತನಿಖೆಯನ್ನ ಎದುರಿಸಲಿ, ಒಂದು ವೇಳೆ ನಿರಪರಾಧಿ ಆದ್ರೆ ಆಮೇಲೆ ಇವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡು ಬರಲಿ ಅನ್ನೋ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಅಬಕಾರಿ ಹಗರಣ ವಿಚಾರ ಏನಿದೆ, ಇದು ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ನಡುವೆ ತೀವ್ರವಾದಂತಹ ಒಂದು ವಾಗ್ಯುದ್ಧಕ್ಕೂ ಕೂಡ ಕಾರಣವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಬಕಾರಿ ಸಚಿವರು ಕೂಡ ತಮ್ಮ ಮೇಲಿನ ಆರೋಪಗಳಿಗೆ ಸಂಬಂಧಪಟ್ಟ ಉತ್ತರವಂತ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅಬಕಾರಿ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು, ಹಿಂದೆನೂ ಕೂಡ ಹಲವಾರು ಅಬಕಾರಿ ಸಚಿವರ ಮೇಲೂ ಕೂಡ ಬಹಳಷ್ಟೊಂದು ಆರೋಪಗಳು ಬಂದಿದೆ. ಜೊತೆಗೆ ಏನು ಈ ಒಂದು ಆಡಿಯೋವನ್ನ ಮಾಡಿದ್ದಾರೆ, ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದೂರುದಾರ, ಆತನ ಹಿನ್ನೆಲೆ ಏನು ಅದನ್ನು ಕೂಡ ತಿಳಿದುಕೊಳ್ಳಬೇಕು. ಆತ ಬ್ಲಾಕ್ ಮೇಲರ್ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಹಿಂದೆ ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಒಂದು ಭ್ರಷ್ಟಾಚಾರ ಆಯಿತು ಅದೆಲ್ಲದರ ಒಂದು ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಸದನದಲ್ಲಿ ಒಂದು ಉತ್ತರ ಕೊಡೋದಕ್ಕೆ ಈ ಕಡೆ ಅಬಕಾರಿ ಸಚಿವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಅಬಕಾರಿ ಸಚಿವರು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ಒಂದು ಪ್ರಸಂಗ ಕಾಣ್ತಾ ಇಲ್ಲ. ಬದಲಾಗಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ಸಚಿವರು ಎಲ್ಲ ಶಾಸಕರು ಕೂಡ ಇಲ್ಲಿ ಅಬಕಾರಿ ಸಚಿವರ ಪರವಾಗಿ ನಿಂತಿರ್ತಕ್ಕಂಥದ್ದು. ಇಷ್ಟಕ್ಕೆಲ್ಲ ರಾಜೀನಾಮೆ ಕೊಟ್ಬಿಡೋದಕ್ಕೆ ಆಗುತ್ತಾ ಅಂತ ಸಿಎಂ ಸಿದ್ದರಾಮಯ್ಯನವರ ಸದನದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಸಂಪುಟ ಸಹೋದ್ಯೋಗಿಯನ್ನ ಉಳಿಸಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿಂಧುರ, ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೀವಾಗ್ಲೇ ಹೇಳ್ತಾ ಇದ್ರಿ ಈ ವಿಚಾರದಲ್ಲಿ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ. ಆಡಿಯೋ ಬೇಕಾದಷ್ಟು ಸಲ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಾಕಷ್ಟು ಆಡಿಯೋಗಳು ಬಂದಿದೆ. ಆಡಿಯೋ ಯಾರೋ ಕ್ರಿಯೇಟ್ ಮಾಡಿದ್ದಾರೆ ಅಂತ ತಿಮ್ಮಾಪುರ ಅವರು ಹೇಳ್ತಾ ಇದ್ರು. ಮತ್ತು ದೂರುದಾರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ದೂರುದಾರ ಬ್ಲಾಕ್ ಮೇಲರ್ ಅಂತ ತಿಮ್ಮಾಪುರ ಅವ್ರು ಹೇಳ್ತಿದ್ದಾರೆ. ಅವನು ಬ್ಲಾಕ್ ಮೇಲರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಇವ್ರು ಲಂಚ ತಗೊಂಡಿರೋದಂತೂ ನಿಜ ಅಲ್ವಾ? ಅಂದ್ರೆ ಈಗ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಬ್ಲಾಕ್ ಮೇಲರ್ ಆಗ್ಬಿಡ್ತಾರಾ? ಅದೇ ಪ್ರಶ್ನೆ ಈಗ ಆಡಳಿತ ಪಕ್ಷದವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಿಂಧರ, ಇಲ್ಲಿ ನೇರವಾಗಿ ಅಬಕಾರಿ ಸಚಿವರು ಎಲ್ಲೂ ಕೂಡ ಭಾಗಿಯಾಗಿಲ್ಲ. ಅವರು ಒಂದು ವೇಳೆ ಹಣಕ್ಕೆ ಡಿಮಾಂಡ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ಅವರು ತೆಗೆದುಕೊಂಡಿದ್ರೆ ಅದರ ಬಗ್ಗೆ ಒಂದು ಆಡಿಯೋ ವಿಡಿಯೋ ಸಾಕ್ಷಿ ಆಗ್ಲಿ ಇದ್ರೆ ಕೊಡಿ. ಆದ್ರೆ ಇಲ್ಲಿ ತಿಮ್ಮಾಪುರ ಆಗಿರ್ಬೋದು ಅಥವಾ ಅವರ ಪುತ್ರ ಆಗಿರ್ಬೋದು, ಅವರು ಯಾರಿಗಾದ್ರೂ ಡಿಮ್ಯಾಂಡ್ ಮಾಡಿರ್ತಕ್ಕಂಥ ಒಂದು ಆಡಿಯೋಗಳಿದ್ರೆ ಅಥವಾ ಸಾಕ್ಷ್ಯಗಳಿದ್ರೆ ಅದನ್ನ ಕೊಡಿ. ಯಾರೋ ಒಬ್ಬ ಬ್ಲಾಕ್ ಮೇಲರ್ ಕೊಟ್ಟಂತ ಒಂದು ಆಡಿಯೋನ ಯಾರೋ ಅಧಿಕಾರಿಗಳು ತಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಈಗ
ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನ ಮಾತಾಡ್ತಕ್ಕಂಥದ್ದು, ಜೊತೆಗೆ ಸಚಿವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಪ್ರತಿಪಕ್ಷದ ನಾಯಕರೇನಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಆಗೋದಿಲ್ಲ, ಮತ್ತೆ ಸದನ ನಡೆಯೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಅಬಕಾರಿ ಸಚಿವರು ಮೊದಲು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಸಿಂಧೂರ. ಆನಂದ್, ಇಲ್ಲಿ ಮತ್ತೊಂದು ವಿಚಾರ, ಈಗ ಭ್ರಷ್ಟಾಚಾರದ ಬಗ್ಗೆ ಎಸ್ಪೆಷಲಿ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಏನು ವಿಪಕ್ಷ ಪ್ರಸ್ತಾಪ ಮಾಡ್ತು, ಬಿಜೆಪಿ ಇನ್ನೂ ಸಮರ್ಥವಾಗಿ ಇದನ್ನ ಎದುರಿಸಬಹುದಾಗಿತ್ತು ಅಂತ ಅನ್ಸುತ್ತೆ. ಯಾವಾಗ ಸಿದ್ದರಾಮಯ್ಯ ಅವರು ಬಂದು VBG ರಾಮ್ಜಿ ಬಗ್ಗೆ ನಾನು ಒಂದು ನಿರ್ಣಯ ಮಂಡಿಸ್ತೀನಿ ಅಂದಿದ ತಕ್ಷಣ ಈ ವಿಚಾರವನ್ನ ಅಲ್ಲಿಗೆ ಬಿಟ್ಟೇ ಬಿಟ್ರು. ಎಲ್ಲೊಂದ್ ಕಡೆ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ಈ ಫೇಲ್ಯೂರ್ ಏನಿದೆ, ರಾಜ್ಯ ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರಗಳು ಏನಿದೆ, ಇದನ್ನ ಸಮರ್ಪಕವಾಗಿ ಬಯಲಿಗೆಳೆಯೋದ್ರಲ್ಲಿ ಅಥವಾ ಹೊರಗೆ ತರೋದ್ರಲ್ಲಿ ಅಥವಾ ಆ ಸಚಿವರ ರಾಜೀನಾಮೆಯನ್ನ ಪಡ್ಕೊಳ್ಳುವಲ್ಲಿ ವಿಪಕ್ಷ ಫೇಲ್ಯೂರ್ ಆಗ್ತಿದ್ಯಾ ಅಂತ? ಖಂಡಿತವಾಗ್ಲೂ ಸಿಂಧೂರ, ತಾವೇಳದಾಗೆ ಬಹಳಷ್ಟು ಒಂದು ಸರ್ಕಾರದ ಒಂದು ಹಗರಣಗಳಾಗಿರ್ಬೋದು, ವೈಫಲ್ಯಗಳಾಗಿರ್ಬೋದು, ಇದನ್ನ ಎತ್ತಿ ಹಿಡಿದು ರಾಜ್ಯದ ಒಂದು ಗಮನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ವಿಪಕ್ಷ ನಾಯಕರು ಮಾಡಬಹುದಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟರು, ರಾಮ್ಜಿ ಬಗ್ಗೆ ಒಂದು ನಿರ್ಣಯವನ್ನ ಮನ್ನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಪ್ರತಿಪಕ್ಷ ನಾಯಕರು ಕೂಡ ಮಂಕೆಯಾಗಿ ಹೋಗ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಆರ್ಭಟ ಮಾಡತಕ್ಕಂತ ಮಹಾನ್ ನಾಯಕರು ಕೂಡ ಬಿಜೆಪಿಯಲ್ಲಿ ಕಾಣ್ತಾ ಇಲ್ಲ. ಕೇವಲ ಆರ್ ಅಶೋಕ್, ಸುನೀಲ್ ಕುಮಾರ್, ಈ ಕಡೆ ಅರ್ಗ ಜ್ಞಾನೇಂದ್ರ ಅಂತ ಒಂದು 2-3 ನಾಯಕರನ್ನ ಹೊರತುಪಡಿಸಿದ್ರೆ ಬೇರೆ ನಾಯಕರು ಯಾರು ಕೂಡ ಈ ಬಗ್ಗೆ ಒಂದು ಸ್ಟಡಿ ಮಾಡಿಕೊಂಡಾಗಿರ್ಬೋದು ಅಥವಾ ಸರ್ಕಾರದ ವಿರುದ್ಧ ಏನೆಲ್ಲ ಒಂದು ಹಗರಣಗಳಾಗಿದೆ ಅದರ ಒಂದು ಅಂಕಿಅಂಶಗಳನ್ನ ತೆಗೆದುಕೊಂಡು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಈ ಕಡೆ ಆರ್ ಅಶೋಕ್ ಕೂಡ ಯಾರು ಕೂಡ ಸಾಥನ್ನ ಕೊಡ್ತಾ ಇಲ್ಲ. ವಿಜೇಂದ್ರ ಅವರು ಕೂಡ ಸದನದಲ್ಲಿ ಇದ್ರು ಕೂಡ ಅವರು ಕೂಡ ಹೆಚ್ಚಾಗಿ ಮಾತನಾಡ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ವಿಪಕ್ಷ ನಾಯಕರ ಧ್ವನಿಯೇ ಅಡಗ್ತಾ ಇದೆ ಸಿದ್ದರಾಮಯ್ಯನವರ ಮುಂದೆ ಅನ್ನೋದು ಸದನದಲ್ಲಿ ಗೊತ್ತಾಗ್ತಾ ಇರತಕ್ಕಂಥದ್ದು ಸಿಂಧೂರ. ಎಸ್, ಆಲ್ ರೈಟ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರಾಜ್ಯ ಸರ್ಕಾರವನ್ನ ಸರಿಯಾದಂತಹ ರೀತಿಯಲ್ಲಿ ಕಟ್ಟಿ ಹಾಕುವಲ್ಲಿ ವಿಪಕ್ಷನು ಅಷ್ಟರ ಮಟ್ಟಿಗೆ ಹಿಡ್ತಾ ತಗೊಳ್ತಾ ಇಲ್ಲ. ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ, ಹೌದು, ವಿಚಾರ ಪ್ರಸ್ತಾಪ ಮಾಡಿದ ತಕ್ಷಣ ಸಾಕ, ಇಷ್ಟು ದೊಡ್ಡ ಹಗರಣ ನಡೆದಿದೆ, ಭ್ರಷ್ಟಾಚಾರ ಆಗ್ತಿದೆ ಅನ್ನೋದಂತೂ ಕನ್ಫರ್ಮು. ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅನ್ನೋದಂತೂ ಕನ್ಫರ್ಮು. ಅದೆಲ್ಲ ಆದರೂ ಕೂಡ ಎಲ್ಲೋ ಒಂದ್ ಕಡೆ ವಿಪಕ್ಷ ತನ್ನ ಕಾರ್ಯವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ.